ಬಂಧುಗಳ ನಮಸ್ಕಾರ. ನಾನು KRS ಪಕ್ಷದ ಕೋಲಾರ ಜಿಲ್ಲಾಧ್ಯಕ್ಷ ಮಂಜುನಾಥ್ ಅಂತ. ಏನಪ್ಪ ವಿಚಾರ ಅಂದರೆ, ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಾಂಬು ಅಂತ ನಿಗಮ ಅಂತ ಒಂದು ಇಲಾಖೆ ಇದೆ. ಆ ಇಲಾಖೆಯಲ್ಲಿ ಸರ್ಕಾರದಿಂದ ಬರುವಂತಹ ಬಡವರಿಗೆ ಹಾಗೂ ದಲಿತರಿಗೆ ಬರುವಂತಹ ದುಡ್ಡನ್ನು ಅಲ್ಲಿನ ಕೇಸ್ ವರ್ಕರ್ ಆಗಿರುವಂಥ ಲಕ್ಷ್ಮಿ ಅನ್ನೋರು ಒಂದು ವೆಂಕಟೇಶಪ್ಪ ಅನ್ನೋವಂಥ ಒಬ್ಬ ವ್ಯಕ್ತಿಗೆ 1,00,000 ರೂಪಾಯಿಯನ್ನು ಅವರಿಗೆ ಸರ್ಕಾರದಿಂದ ಬರುತ್ತೆ. ಆ 1,00,000ದಲ್ಲಿ 30,000 ನಾನು ಕೊಡಬೇಕು ಅಂತ ಅಲ್ಲಿನ ಕೇಸ್ ವರ್ಕರ್ ಲಕ್ಷ್ಮಿ ಅನ್ನೋರು ಬೇಡಿಕೆಯನ್ನು ಇಡ್ತಾರೆ. ಆ ವಿಚಾರವಾಗಿ ಪ್ರತಿದಿನ ಕರೆ ಮಾಡಿ ದುಡ್ಡು ಕೊಡ್ತೀರಾ ಇಲ್ಲ ನಿಮ್ಮ ಕೆಲಸ ಮಾಡಿಕೊಡಲ್ಲ ಅನ್ನುವಂತಹ ಬೆದರಿಕೆಯನ್ನು ಹಾಕ್ತಾರೆ. ಅವರ ಮಾತುಗಳನ್ನು ಮತ್ತು ಅವರಿಗೆ ಫೋನ್ಪೇ ಮಾಡಿರುವಂತಹ ದಾಖಲಾತಿಗಳನ್ನು ನಾನು ಈ ಲೈವಲ್ಲಿ ನಾನು ಇದರಲ್ಲಿ ಹಾಕ್ತೀನಿ, ಫೇಸ್ಬುಕ್ಕಲ್ಲಿ ಹಾಕ್ತೀನಿ. ಈ ವಿಚಾರವಾಗಿ ಸುಮಾರು 17,000 ರೂಪಾಯಿಯನ್ನು 1,000, 10,000, 4,000, 6,000 ಈ ರೀತಿ 3,000 ಈ ರೀತಿ 17,000 ಕೊಟ್ಟಿರ್ತಾರೆ. ಇನ್ನು 13,000ಕ್ಕೆ ಪ್ರತಿದಿನ ಬೆದರಿಕೆ ಹಾಕುವಂಥ ಕೆಲಸ ಹಾಗೂ ಇವರು ಏನೋ ಇವ್ರ ಕೈಯಿಂದ ಕೊಟ್ಟು ಸರ್ಕಾರದಿಂದ ದುಡ್ಡನ್ನು ಪಡ್ಕೊಂಡು ಬಂದು ದಲಿತರಿಗೆ ಕೊಡ್ತಾ ಇದ್ದೀವಿ ಅನ್ನುವಂಥ ರೀತಿಯಲ್ಲಿ ದೌರ್ಜನ್ಯವಾಗಿ ಅವರಿಗೆ ಫೋನ್ ಮಾಡಿ 10 ಗಂಟೆ ರಾತ್ರಿ ಆದರೂ ಕೂಡ ರಾತ್ರಿ ಟೈಮಲ್ಲಿ ಫೋನ್ ಮಾಡಿ ನಮ್ಮ ದುಡ್ಡು ಕೊಡಿ. ಅವರು ಮೇಡಮ್ ನಾನು ಎಲ್ಲ ಕೂಲಿ ಮಾಡುವಂಥ ವ್ಯಕ್ತಿ, ನಮ್ಮಮ್ಮ ಹೆಂಡತಿ ಆಸ್ಪತ್ರೆಯಲ್ಲಿ ಇದ್ದಾವೆ, ನನಗೆ ದುಡ್ಡು ಸಿಗ್ತಾಯಿಲ್ಲ, ಕೊಡ್ತೀನಿ ಮೇಡಮ್ ಅಂತ ಅವ್ರು ಹೇಳುವಾಗ, ಮೇಡಪ್ಪ ನೀನು ಏನೇ ಮಾಡು, ನನಗೆ ದುಡ್ಡು ನೀವು ಹೇಳಿದ ಮಾತು ಕೊಡಿ, ನಡ್ಕೊಳ್ಬೇಕು. ನಿಮಗೆ 50,000 ಕೊಡಿಸಿದ್ದೀನಲ್ಲ, ಇನ್ನೂ 50,000 ಬೇಕಂದರೆ ನನಗೆ ನೀವು ಹೇಳಿರೋದು 30,000 ಕೊಡಬೇಕು. ಹೌದು ಮೇಡಮ್, ನಾನು ಒಂದು 17,000 ಕೊಟ್ಟಿದ್ದೀನಿ, ಮಿಕ್ಕಿದ್ದು ಕೊಡ್ತೀನಿ. ಇಲ್ಲ ನಾನು ಕೊಡಲೇಬೇಕು, ಇಲ್ಲ ಯಾರ ಕೈಯಲ್ಲಿ ಮಾಡಿಸ್ಕೊತೀಯ ಮಾಡಿಸ್ಕೋ, ನೋಡೋಣ ನಿನ್ನ ಕೈಯಲ್ಲಿ ಆಗಿದ್ರೆ ಅನ್ನುವಂತಹ ಬೆದರಿಕೆ. ಹಾಗೂ ಇವತ್ತು ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಸುಮಾರು ಇಲಾಖೆಗಳಿರ್ತವೆ. ಆ ಇಲಾಖೆಯನ್ನು ಹಿಡಿತದಲ್ಲಿ ಹಿಡ್ಕೊಳ್ಳೋದಕ್ಕೆ ಕೈಲಾಗದೇ ಇರುವಂಥ ಜಿಲ್ಲಾಧಿಕಾರಿಗಳು ಇವತ್ತು ಇದರಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ರವಿ ಅನ್ನೋ DC ಅವರು ಇರ್ತಾರೆ. ಇವತ್ತು ಆ ಇಲಾಖೆಯಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ಭ್ರಷ್ಟಾಚಾರಗಳು, ಸುಮಾರು ಲೂಟಿ ಮಾಡುವಂಥ ರೈತರಿಗೆ ಲೂಟಿ ಮಾಡುವಂಥ ಕೆಲಸಗಳಾಗ್ತಾ ಇದ್ದಾವೆ. ಅದರಲ್ಲಿ ಒಂದೊಂದೇ ಹೇಳೋಕೆ ಹೋದರೆ ಸುಮಾರು ಇದ್ದಾವೆ. ಆದರೆ ಇದು ಗಂಭೀರವಾಗಿ ಅಲ್ಲಿನ ಆ ಇಲಾಖೆಯ ಮುಖ್ಯಸ್ಥ ಯಾರಿರ್ತಾನೋ ಅಯೋಗ್ಯ, ಆತನಿಗೂ ಈ ಇಬ್ಬರಿಗೂ KRS ಪಕ್ಷದ ಕಡೆಯಿಂದ ಸನ್ಮಾನ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಯಾಕಪ್ಪ ಅಂದರೆ ಇಂಥ ಅಧಿಕಾರಿಗಳನ್ನು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮಾಡಿಕೊಂಡು ಜಿಲ್ಲೆಯಲ್ಲಿರುವಂತಹ ರೈತರಿಗೆ, ಬಡವರಿಗೆ, ದೀನ ದಲಿತರಿಗೆ ಆಗ್ತಾ ಇರುವಂಥ ಅನ್ಯಾಯವನ್ನು ಇವರು ಸಹಿಸ್ಕೆ ಇದು ಮಾಡ್ತಾ ಇದ್ದಾರಲ್ಲ, ಅವ್ರ ಮೇಲೆ ಏನೇ ಕ್ರಮ ಕೈಗೊಳ್ಳದೇ ಇರುವಂಥ DC ಅವರು ಹಾಗೂ ಆ ಇಲಾಖೆಯಲ್ಲಿ ಜಾಂಬುವಂಥ ಇಲಾಖೆ ಇದೆ, ಆ ಇಲಾಖೆಯಲ್ಲಿ ಇರುವಂಥ ಮುಖ್ಯಸ್ಥ ಯಾರಿರ್ತಾರೋ ಆ ಅಯೋಗ್ಯರಿಗೆ ಇವರಿಬ್ಬರಿಗೂ ಸನ್ಮಾನ ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಯಾಕಪ್ಪ ಅಂದರೆ ಇವತ್ತು ಪಾಪ ಅದು ಕೂಲಿ ಕೆಲಸ ಬಿಟ್ಟು ಜನ ಕೂಲಿನೂ ಸಿಗೋಲ್ಲ ಸ್ವಲ್ಪ ಜಾಗದಲ್ಲಿ ಅಂಥ ಒಂದು ಬಡದ ಕುಟುಂಬದಲ್ಲಿರುವಂಥ ಸುಮಾರು ಜನ ಇದ್ದಾರೆ. ಇಂಥವ್ರ ಹತ್ರ ರಕ್ತ ಇರುವಂಥ ಕೆಲಸ, ನೀನು ಏನೋ ಸಾಲ ಮಾಡ್ತೀಯ ಏನೋ ಮಾಡ್ತೀಯ, ನನಗೆ ಹೇಳಿರೋ ದುಡ್ಡನ್ನು ನಾನು ಕೊಡಬೇಕು, ಇಲ್ಲಾಂದರೆ ನಿನ್ನ ಕೈಯಲ್ಲಿ ಏನಾಗುತ್ತೆ ಮಾಡಿಸ್ಕೋ, ಆ ಕೆಲಸ ನೀನು ಮಾಡ್ಕೊಡೋಕ್ಕಾಗಲ್ಲ ಅನ್ನುವಂಥ ಲಕ್ಷ್ಮಿ ಅನ್ನೋರು ಕೇಸ್ ವರ್ಕರಲ್ಲಿ ಆ ಇಲಾಖೆಯಲ್ಲಿ ಇದನ್ನು DC ಅವರಿಗೆ ಗಮನಕ್ಕೆ ತಗೊಂಡು ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಜಿಲ್ಲಾಧಿಕಾರಿ ಅಂದರೆ 6 ತಾಲೂಕುಗಳಿಗೆ ಈ ಜಿಲ್ಲೆಗೆ ಹೆಚ್ಚು ಜವಾಬ್ದಾರಿ ಸ್ಥಾನದಲ್ಲಿರುವಂಥವರು. ಮೊನ್ನೆ ಯಾವುದೋ ಒಂದು ಇದನ್ನು ನೋಡಿದೆ ನಾನು ಒಂದು ಚಾನಲಲ್ಲಿ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮುಳಬಾಗಿಲು ಕ್ಷೇತ್ರದ ಶಾಸಕರಾಗಿರುವಂಥ ಸಮೃದ್ಧಿ ಮಂಜು ಅವರು ರಾಜಕೀಯ ವಿಚಾರದಲ್ಲಿ ಅಲ್ಲಿ ಮಾತಾಡ್ತಾರೆ. ಇವತ್ತು ಜಿಲ್ಲಾಧಿಕಾರಿ ಅಂದರೆ ಶಾಸಕರು ಕಾನೂನು ರೀತಿ ಕೇಸುಗಳು ಹಾಕುವಂಥ ಶಕ್ತಿ ಇರುವಂತಹ ಅಧಿಕಾರಿ.
ಆದರೆ ಆ ಅಧಿಕಾರಿ ಇವತ್ತು ಆ ಅಧಿಕಾರಿಯ ಕಚೇರಿಯಲ್ಲಿ ಸಾರ್ವಜನಿಕರ ಕಚೇರಿ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿ ಅಂದರೆ ಆ ಕಚೇರಿಯಲ್ಲಿ ರಾಜಕೀಯ ಮಾಡುವಂಥ ವಿಚಾರ ಅಲ್ಲ. ಏನೋ ಸಾರ್ವಜನಿಕರಿಗೆ ಸೇವೆ ಮಾಡುವಂಥ ಕಚೇರಿಯಲ್ಲಿ ಇವತ್ತು ರಾಜಕೀಯ ವಿಚಾರವನ್ನು ಮಾತಾಡ್ತಾರೆ. ಇಂಥವೆಲ್ಲ ಎಲ್ಲ ಕಡಿವಾಣ ಆಗಬೇಕು ಅಂತ KRS ಪಕ್ಷ ಇವತ್ತು ಒತ್ತಾಯ ಮಾಡ್ತಾಯಿದೆ. ನಾನು ದೂರನೇ ಕೊಡ್ತೀನಿ. ಜಿಲ್ಲಾಧಿಕಾರಿಗಳ ವಿರುದ್ಧವಾಗಿ ನಾನು ಬೆಂಗಳೂರಲ್ಲಿ ಮುಖ್ಯಸ್ಥ ಇವರಿಗೆ ದೂರನ ಕೊಟ್ಟು ಇವ್ರ ಮೇಲೆ ಕ್ರಮ ಆಗಬೇಕು. ಇಂಥವರು ನಮ್ಮ ಜಿಲ್ಲೆಯಲ್ಲಿ ಬೇಕಾಗಿಲ್ಲ. ಯಾಕಪ್ಪ ಅಂದರೆ ಇವತ್ತು ಜಿಲ್ಲೆಯಲ್ಲಿ ಅಧಿಕಾರಿಗಳೇನಾಗಿದೆ ಅಂದರೆ ರಾಜಕೀಯ MLAಗಳು MP ಗಳ ಮನೆ ಕಾಯುವಂಥ ಕೆಲಸ ಮಾಡುವಂಥ ಅಧಿಕಾರಿಗಳಾಗಿದ್ದಾರೆ. ಇವತ್ತು ಅಧಿಕಾರಿಗಳಿಗೆ ಜನರು ನಾವೆಲ್ಲ ಜನರು ಕಟ್ಟಿರುವಂಥ ತೆರಿಗೆ ದುಡ್ಡಲ್ಲಿ ಸಂಬಳ ತಗೊಂಡು ಮೋಜು ಮಸ್ತಿ ಮಾಡ್ಕೊಂಡಿರುವಂಥ ಕೆಲಸ ಅಧಿಕಾರಿಗಳದ್ದೇ. ಜನರಿಗೆ ಸೇವೆ ಮಾಡಿ ಅಂತ ಸರ್ಕಾರದಿಂದ ನಾವು ಕಟ್ಟಿರೋ ದುಡ್ಡನ್ನು ನಿಮಗೆ ಕೊಡ್ತಾ ನೀವು ಇಂಥ ನೀಚಿಗೆ ಇಳಿಯುವಂಥ ಕೆಲಸ ಮಾಡಿದ್ರೆ ನಿಮ್ಮಂಥವ್ರು ಈ ಜಿಲ್ಲೆಗೆ ಏನಾಗಬೇಕು ಅನ್ನುವಂಥ ವಿಚಾರವನ್ನು ಏನಿವತ್ತು ನಾನು ಹೇಳಿದೆ. ಇಷ್ಟೊತ್ತು ಲಕ್ಷ್ಮೀ ಅನ್ನೋರು ಅಲ್ಲಿ ಕೇಸ್ ವರ್ಕರ್ ಇದ್ದಾರೆ ಜಾಮುವಂಥ ಇಲಾಖೆಯಲ್ಲಿ. ಅಲ್ಲಿ ಬರುವಂಥ ದಲಿತರಿಗೆ ಬರುವಂತಹ ದುಡ್ಡಲ್ಲಿ ಇವರು ಪಾಲು ಇರ್ತಾರೆ. ಪಾಲು ಅಂದರೆ ನನಗೆ 30,000 ಕೊಡಲೇಬೇಕು 1 ಲಕ್ಷ ರೂಪಾಯಿದಲ್ಲಿ. ಆತ ಹೇಳ್ತಾನೆ, ಮೇಡಮ್ ನಮಗೆ ಬಂದಿರೋ ದುಡ್ಡು ನಾವು ಬಡವರು, ಅದರಲ್ಲಿ 30,000 ಇಲ್ಲಾಂದರೆ ನಿಮ್ಮ ಕೈಯಲ್ಲಿ ಆಗಂಗಿದ್ರೆ ಮಾಡಿಸ್ಕೊ, ಯಾರ ಕೈಯಲ್ಲಿ ಮಾಡಿಸ್ಕೊತೀವಿ ಅನ್ನುವಂಥ ಇದನ್ನು ಹಾಕಿದ್ದಾರೆ. ನಾನು ಅವ್ರ ಕೈಲಿ ಮಾತಾಡಿರುವಂಥ ರೆಕಾರ್ಡನ್ನು ಕಳಿಸ್ತೀನಿ. ಮತ್ತು ಅವ್ರಿಗೆ ಫೋನ್ಪೇ ಮಾಡಿರುವಂತಹ ಸ್ಕ್ರೀನ್ ಶಾಟನ್ನು ನಾನು ಕಳಿಸ್ತೀನಿ. ಶೀಘ್ರದಲ್ಲೇ ಜಿಲ್ಲಾಧಿಕಾರಿಗಳು ಇವ್ರ ಮೇಲೆ ಕ್ರಮ ಕೈಗೊಂಡು ಕಾನೂನು ರೀತಿ ಕ್ರಮ ಜರುಗಿಸಿ ಇವರನ್ನು ಕೆಲಸದಿಂದ ಅಮಾನತು ಮಾಡಬೇಕಂತ ಈ ಮೂಲಕ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊತೀನಿ. ಹಾಗೂ ನಾವು ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿ ಕಾನೂನು ರೀತಿ ಕೆಲಸ ಮಾಡ್ತೀರಂತ ಭಾವಿಸ್ತಾ ಇದ್ದೀವಿ. ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಈ ಮೂಲಕ ತಿಳಿಸ್ತಾ ಈ ವಿಚಾರವನ್ನು ಇಲ್ಲೇ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತು ನಾವು ನಾಳಿದ್ದು ನಿಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂತು ಇವರ ವಿರುದ್ಧ ದೂರನ್ನು ಕೊಟ್ಟು ಜಿಲ್ಲಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂದರೆ ಜಿಲ್ಲಾಧಿಕಾರಿಗಳಿಗೂ ಸನ್ಮಾನ ಮಾಡಬೇಕು. ಯಾಕಪ್ಪ ಅಂದರೆ ಇವರು ಅದರಲ್ಲಿ ಏನೇನೋ ಪಾಲ್ದಾರ ಇದ್ದಾರಾ ಅನ್ನುವಂಥದ್ದು ಭಾವಿಸ್ಬೇಕು. ಇದನ್ನು ನಾನು ಫೇಸ್ಬುಕ್ಕಲ್ಲಿ ಹಾಕಿ ಮತ್ತು ಅದೇನಿದೆಯೋ ಅದನ್ನು ಜಿಲ್ಲಾಧಿಕಾರಿಗಳು ವಾಟ್ಸಪ್ಗೂ ಇದನ್ನು ಕಳಿಸ್ತೀನಿ. ವಾಟ್ಸಪ್ಗೆ ಇದಕ್ಕೆ ಅವರು ಮತ್ತು ತಗೊಂಡಿರುವಂಥ ದುಡ್ಡು ಅವರು ಮಾತಾಡಿರುವಂಥ ರೆಕಾರ್ಡನ್ನು ಕಳಿಸ್ತೀನಿ. ಇದ್ರ ಮೇಲೆ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತೀನಿ ಜಿಲ್ಲಾಧಿಕಾರಿಗಳು ರವಿ ಸರ್ ಅವರು. ನಮಸ್ಕಾರ.